ದ ವೈಲ್ಡ್ ರೋಬೋಟ್ ಇದು ಈ ವರ್ಷ ರಿಲೀಸ್ ಆಗಿರೋ ಫ್ಯಾಮಿಲಿ ಅಡ್ವೆಂಚರ್ ಕಾರ್ಟೂನ್ ಮೂವಿ. ಕಾರ್ಟೂನ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಇದರಲ್ಲಿ ತಿಳ್ಕೊಳ್ಳೋ ವಿಷಯಗಳು ತುಂಬಾನೇ ಇದಾವೆ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ರಾಜುನ ಒಂದು ರೋಬೋಟ್ ಬರೀ ಅನಿಮಲ್ಸೇ ಇರುವಂತ ವೈಲ್ಡ್ ಫಾರೆಸ್ಟ್ ಒಳಗಡೆ ಬಂದು ಬಿದ್ದಿರುತ್ತೆ. ಸೊ ಆ ರೋಬೋಟ್ ಎಲ್ಲಿಂದ ಬಂತು, ಹೇಗೆ ಬಂತು, ಅದೆಲ್ಲಿಗೆ ಸೇರಿದ್ದು ಅಂಡ್ ಮುಂದೆ ಆ ಫಾರೆಸ್ಟ್ ಅಲ್ಲಿ ರೋಬೋಟ್ ಮತ್ತೆ ಅನಿಮಲ್ಸ್ದು ಜರ್ನಿ ಹೇಗಿರುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಅಂಡ್ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ಸೊ ಈ ಮೂವಿ ಕತೆನೇ ಒಂಥರ ಡಿಫ್ರೆಂಟ್ ಅನ್ಬೋದು. ವೈಲ್ಡ್ ಅನಿಮಲ್ಸ್ಗೂ ರೋಬೋಟ್ಗೂ ಎಮೋಷನಲ್ ಬಾಂಡಿಂಗ್ನ ಕ್ರಿಯೇಟ್ ಮಾಡಿಸಿದಾರಲ್ಲ, ಅದು ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಆಯಿತು. ಇನ್ನು ಸಿನಿಮಾ ಸ್ಟಾರ್ಟಿಂಗ್ ಆ ರೋಬೋಟ್ಗೂ ಆ ಪ್ರಾಣಿಗಳಿಗೂ ಮಧ್ಯೆ ಯಾವುದೇ ಕನೆಕ್ಷನ್ ಇಲ್ಲದೆ ಇರೋ ಕಾರಣ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆ್ಯಂಡ್ ಸ್ಟಾರ್ಟಿಂಗ್ ಆ ಪ್ರಾಣಿಗಳ ಭಾಷೆ ರೋಬೋಟ್ಗೆ ಅರ್ಥ ಆಗ್ದಲೆ ಅದ್ರ ಪರಿಸ್ಥಿತಿ ನೋಡೋ ಆಡಿಯನ್ಸ್ಗಳಿಗೆ ಒಳ್ಳೆ ಮಜಾ ಕೊಡುತ್ತೆ. ಸೊ ಇವೆಲ್ಲ ಎಲಿಮೆಂಟ್ಸ್ಗಳು ಸ್ಟಾರ್ಟಿಂಗ್ ಕತೆ ಬಿಲ್ಡ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡ್ತು. ನೆಕ್ಸ್ಟ್ ಫಿಂಕ್, ಬ್ರೈಟ್ ಬಿಲ್ ಆ್ಯಂಡ್ ರೋಸ್ ಇವ್ರಗಳ ಮಧ್ಯೆ ಎಮೋಷನ್ಸ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಒಂಥರ ರಿಯಲ್ ಹ್ಯೂಮನ್ ಫೀಲಿಂಗ್ಸ್ನೇ ನೋಡ್ತಿದ್ದೀವಿ ಅಂತ ಅನಿಸುತ್ತೆ. ಇವ್ರಗಳ ಮಧ್ಯೆ ಇರೋ ಕಾನ್ವರ್ಸೇಷನ್ ಕೂಡ ಅಷ್ಟೇ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಡೈಲಾಗ್ ಡೆಲಿವರಿ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಆಡಿಯನ್ಸ್ ಈ 3 ಕ್ಯಾರೆಕ್ಟರ್ಗೆ ಬೇಗನೆ ಕನೆಕ್ಟ್ ಆಗಿಬಿಡ್ತಾರೆ. ಆ ವೈಲ್ಡ್ ಫಾರೆಸ್ಟಲ್ಲಿ ಆ ರೋಬೋಟ್ ಜರ್ನಿನ ತುಂಬ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿರೋ ಸಿಚುಯೇಷನ್ಸ್ ಹೇಗಿರುತ್ತೆ ಅಂದರೆ, ನಮ್ಮ ಮಧ್ಯೆ ಸಡನ್ ಆಗಿ ಏಲಿಯನ್ ಬಂದು ವಾಸ ಮಾಡಿದರೆ ನಮಗೆ ಹೇಗೆ ಅನಿಸುತ್ತೋ ಅಲ್ಲಿರೋ ಪ್ರಾಣಿಗಳಿಗೂ ಸೇಮ್ ಅದೇ ರೀತಿ ಅನಿಸುತ್ತೆ. ತುಂಬ ವಿಯರ್ಡ್ ಆಗಿ ಕಾಣಿಸುತ್ತೆ, ಜೊತೆಗೆ ಭಯ ಕೂಡ ಆಗುತ್ತೆ. ಸೊ ಈ ಪಾಯಿಂಟ್ನ ಇಟ್ಕೊಂಡು ಒಂದು ಕಾರ್ಟೂನ್ ಮೂಲಕ ಹೇಳಕ್ಕೆ ಹೊರಟಿದ್ದಾರೆ. ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇನ್ನು ರೋಬೋಟ್ ಆ ಫಾರೆಸ್ಟ್ ಒಳಗಡೆ ಹೇಗೆ ಬಂತು, ಯಾಕೆ ಬಂತು ಅನ್ನೋ ಕ್ಯೂರಿಯಾಸಿಟಿನ ಫಸ್ಟ್ ಹಾಫ್ ಪೂರ್ತಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಸಿನಿಮಾ ಮಧ್ಯದಲ್ಲಿ ಬರುವಂಥ ಟ್ರೈನಿಂಗ್ ಪೋರ್ಷನ್, ಮೋಟಿವೇಶನಲ್ ಸ್ಪೀಚ್ ಈ ಮೂವಿಗೆ ಹೈಲೈಟೆಡ್ ಪಾಯಿಂಟ್ಸ್. ಆ್ಯಂಡ್ ಕ್ಲೈಮ್ಯಾಕ್ಸ್ ಆಡಿಯನ್ಸ್ ಯಾವ ರೀತಿ ಗೆಸ್ ಮಾಡ್ತಾರೋ ಅದೇ ರೀತಿ ಎಂಡ್ ಮಾಡ್ತಾರೆ. ಅದು ತುಂಬ ರೋಟೀನ್ ಅನ್ಸಿದ್ರು ಕನ್ವಿನ್ಸಿಂಗ್ ಆಗಿತ್ತು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲೂ ಬೋರ್ ಆಗಲಿ ಲ್ಯಾಗ್ ಆಗಲಿ ಏನೂ ಅನ್ಸಲ್ಲ. ಫುಲ್ ಎಂಗೇಜಿಂಗ್ ಆಗಿರುತ್ತೆ. ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಸೀನ್ಸ್ಗಳು ಯಾವೂ ಇಲ್ಲ. ಆ್ಯಂಡ್ ಪರ್ಫಾರ್ಮೆನ್ಸಸ್ ವೈಸ್ ರೋಬೋಟ್ ಆ್ಯಂಡ್ ಅನಿಮಲ್ಸ್ ಇವೆರಡರದ್ದು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ಡೈಲಾಗ್ ಡೆಲಿವರಿ ಎಲ್ಲ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿದೆ. ಈವನ್ ಆ ಕ್ಯಾರೆಕ್ಟರ್ಸ್ಗಳಿಗೆ ವಾಯ್ಸಸ್ ಕೂಡ ಅಷ್ಟೇ ಚೆನ್ನಾಗಿ ಸೂಟ್ ಆಯಿತು. ಇನ್ನು ಟೆಕ್ನಿಕಲಿ ಮೂವಿ ತುಂಬ ಬ್ಯೂಟಿಫುಲ್ ಆಗಿದೆ. ನೇಚರ್ ಆ್ಯಂಡ್ ಅನಿಮಲ್ಸಲ್ಲಿ ಸಣ್ಣ ಸಣ್ಣ ಡೀಟೇಲ್ಸ್ನ ಕ್ಯಾಪ್ಚರ್ ಮಾಡಿದ್ದಾರೆ. ನೋಡೋಕ್ಕೂ ತುಂಬ ಕೂಲ್ ಆಗಿತ್ತು. ನೆಕ್ಸ್ಟ್ ಸಾಂಗ್ಸ್ ಆ್ಯಂಡ್ BGM ಕೂಡ ಲಿಮಿಟೆಡ್ ಆಗಿ ಇಟ್ಟಿದ್ದಾರೆ, ಬಟ್ ಅದರ ಇಂಪ್ಯಾಕ್ಟ್ ಮಾತ್ರ ಜಾಸ್ತಿನೇ ಇದೆ. ಇನ್ನು ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಸೊ ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಥ್ರೂಔಟ್ ದ ಮೂವಿ ಆಡಿಯನ್ಸ್ನ ಫುಲ್ ಎಂಗೇಜಿಂಗ್ ಆಗಿ ಇಟ್ಕೊಂಡು ಫುಲ್ ಎಂಟರ್ಟೈನ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಕಾರ್ಟೂನ್ ಮೂವಿ ಇಷ್ಟಪಡೋರಂತೂ ಮಿಸ್ ಮಾಡ್ಕೊಂಬಿಡಿ. ಮಕ್ಕಳಿಗೆ ಆ್ಯಂಡ್ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ, ಬಟ್ ಕಾರ್ಟೂನ್ ಪ್ಯಾಟರ್ನಲ್ಲಿ ಇದೆ ಅಷ್ಟೇ. ಆ್ಯಂಡ್ ಯಾವ ಹ್ಯೂಮನ್ ಕ್ಯಾರೆಕ್ಟರ್ಸ್ಗೂ ಕಮ್ಮಿ ಇಲ್ಲ ಇಲ್ಲಿರೋ ಕ್ಯಾರೆಕ್ಟರ್ಸ್ಗಳು. ಆ್ಯಂಡ್ ಈ ಮೂವಿ ನಿಮಗೆ ZEE5 ಆ್ಯಂಡ್ ಅಮೆಝಾನ್ ಪ್ರೈಮ್ ಎರಡರಲ್ಲೂ ಇಂಗ್ಲೀಷ್ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇದೆ. ಇನ್ನು ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8.5. ಆಲ್ರೆಡಿ ನೀವು ನೋಡಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.